ಸಂಸತ್ ಹೊರಭಾಗದಲ್ಲಿ ಆಡಳಿತ ಪಕ್ಷ ಮತ್ತು ವಿಪಕ್ಷದ ನಡುವೆ ಗಲಾಟೆ ನಡೆದಿತ್ತು. ಅವತ್ತು 2 ಎಂಪಿಗಳ ಗಾಯ ಆಗಿತ್ತು. ಅದು ರಾಹುಲ್ ಗಾಂಧಿ ಮೇಲೆ ಆರೋಪ ಇದೆ. ಸರಿ, ಆ ದಿನದ ದೃಶ್ಯಾವಳಿ ಎಲ್ಲ ಕೇಳಿದ್ರು ಪೊಲೀಸ್ನವರು. ಈಗ ಆ ಘಟನೆ ಮರುಸೃಷ್ಟಿ ಮಾಡೋದಕ್ಕೆ ಪೊಲೀಸ್ನವರು ಅನುಮತಿ ಕೇಳಿದಾರಂತೆ. ಇದು ಮಾಡ್ಬೋದಾ ಅಂತ ಯಾರು ಕೇಳಿದ್ರೆ ಮಾಡಬಹುದು. ಹೇಗೆ ಸರ್? ಯಾಕೆಂದ್ರೆ ಸಂಸತ್ತಿನ ಹೊರಗಡೆ, ಈ ಗಲಾಟೆ ಹೊರಗೆ ಅದು ಒಳಗೆ ಮಾಡಬಹುದು. ಹಾಗಿದ್ರೆ ಇಲ್ಲಿ ಸ್ಪೀಕರ್ನ ಅನುಮತಿ ಕೇಳ್ತಾರೆ ಸರ್ ಇದನ್ನ ಮರುಸೃಷ್ಟಿ ಮಾಡೋದಕ್ಕೆ? ಹೇಳಿರ್ತಾರೆ ಅಷ್ಟೇ. ಆಕ್ಚುಲಿ ಮಾಡ್ಬೋದು ಅವರು ಒಳಗಡೆ ಅಲ್ಲ, ಹೊರಗಾಗಿ. ಮತ್ತು ಇದಲ್ಲ, ಏನು ಮೊಗಸಾಲೆ ಅಲ್ಲ. ಸ್ಪೀಕರು ಮತ್ತು ಸಭಾಪತಿಗೆ ಈ ವಿಶೇಷ ಅಧಿಕಾರ ಮತ್ತು ಆ ಸ್ಥಳದ ಮಹತ್ವವನ್ನು ಹೇಳೋದಕ್ಕೆ ರೆಗ್ಯುಲರ್ ಪೊಲೀಸ್ನವ್ರಿಗೆ ಬೇರೆ ಬಟ್ಟೆ ಡ್ರೆಸ್ ಹಾಕಿಸ್ಬಿಟ್ಟು ಮಾರ್ಷಲ್ಗಳಂತ ಮಾಡಿಡೋದಲ್ಲಿ. ಅಲ್ಲಿ ನಾರ್ಮಲ್ ಪೊಲೀಸ್ನವ್ರನ್ನೇ ನಿಲ್ಲಿಸ್ಬೋದಾಗಿತ್ತಲ್ಲಿ. ಟೋಪಿ ಹಾಕ್ಬಿಟ್ಟು ಟೋಪಿ ಇದು ಹಾಕಿ ಕ್ಯಾಪಲ್ಲಿ ಹಾಕೊಂಡ್ರೆ ನಿಲ್ಲಿಸ್ಬೋದಿತ್ತಲ್ಲಿ. ಅದಕ್ಕೆ ಅದೆಲ್ಲ ಮಾಡಿರೋದು. ಸರಿ, ಈಗ ಅವ್ರು ಪತ್ರ ಬರೆದಿದ್ದಾರೆ. ಏನು ಮಾಡ್ತಾರೋ ಗೊತ್ತಿಲ್ಲ, ನೋಡಬೇಕು. ಈ ಮಧ್ಯೆ ಅವ್ರು 2 ಎಂಪಿಗಳನ್ನು ಡಿಸ್ಚಾರ್ಜ್ ಮಾಡಿದಾರಂತೆ, ಗಾಯ ಆಗಿದ್ದವ್ರನ್ನ. ಏನೋ ಒಂದು ಮಾಡ್ತಾರೆ, ನೋಡೋಣ ಏನು ಮಾಡ್ತಾರೆ. ಎಸ್, ಅಂಬೇಡ್ಕರ್ ವಿಚಾರವಾಗಿ ರಾಜಕೀಯ ಮುಂದುವರೆದಿದೆ. ಅಂಬೇಡ್ಕರ್ ಬಗ್ಗೆ ಅಮಿತ್ ಶಾ ಅಪಮಾನ ಮಾಡಿದ್ದಾರೆ. ಆದರೆ ಇದನ್ನು ಮುಚ್ಚಿಕೊಳ್ಳಲು ರಾಹುಲ್ ಗಾಂಧಿಯನ್ನ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೆ. ನಾವು ಇಂತಹ ಅಗ್ನಿ ಪರೀಕ್ಷೆಗಳನ್ನ ಎದುರಿಸ್ತೀವಿ ಅಂತ ಎಐಸಿಸಿ ಮುಖಂಡ ರಣದೀಪ್ ಸುರ್ಜೇವಾಲಾ ಹೇಳಿಕೆ ಕೊಟ್ಟರು. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ರಾಹುಲ್ ಗಾಂಧಿ ಹೋರಾಟವನ್ನ ಮಹಾತ್ಮ ಗಾಂಧಿ ಹೋರಾಟದ ಜೊತೆಗೆ ಸಮೀಕರಿಸಿ ಮಾತನಾಡಿದರು. ಇನ್ನು ಅಂಬೇಡ್ಕರ್ ವಿಚಾರದಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆರೋಪಗಳೆಲ್ಲ ಸುಳ್ಳು ಅಂತ ಸಚಿವ ಮಹದೇವಪ್ಪ ಹೇಳಿದ್ದಾರೆ. ಈ ಮಧ್ಯೆ ಅಮಿತ್ ಶಾ ಹೇಳಿಕೆ ಖಂಡಿಸಿ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೆಯಿತು. ದಲಿತ ಪರ ಸಂಘಟನೆಗಳು ಕರೆ ಕೊಟ್ಟಂತಹ ಬಂದ್ಗೆ ಆಳಂದ ಯಶಸ್ವಿಯಾಗಿ ಬಂದ್ ಆಯಿತು. ಆದರೆ ಬಸವ ಕಲ್ಯಾಣ ಬಂದ್ ಮಾತ್ರ ಮಿಶ್ರ ಪ್ರತಿಕ್ರಿಯೆ ಇತ್ತು. ಬಳ್ಳಾರಿಯಲ್ಲಿ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ದಲಿತ ಪರ ಸಂಘಟನೆಗಳು ವಿಫಲ ಯತ್ನ ನಡೆಸಿದ್ರು. लोग अपना मानसिक संतुलन खो बैठे हैं. बाबा साहब अंबेडकर का मजाक उड़ाएंगे. खुद श्री अमित शाह उनको गालियां दे रहे हैं, मजाक उड़ा रहे हैं. तो हर व्यक्ति जो गांधी है उसे ये अग्नि परीक्षा तो देनी पड़ती है. न महात्मा गांधी रुके थे, न राहुल गांधी रुकेंगे. भाजपा का चाल चेहरा चरित्र ही नारी विरोधी, युवा विरोधी. ಅಮಿತ್ ಶಾ ಅಂಬೇಡ್ಕರ್ ಹೋರಾಟ ನಿಮ್ಮದು ಕ್ರಿಟಿಸಿಸಮ್ಸು ಎಲ್ಲ ಫೇರ್. ಯಾಕಂದರೆ ಅದು ಅವ್ರವ್ರಿಗೆ ಬೇಕಾದಂತೆ ಐಡಿಯಾಲಜಿ ಸೈದ್ಧಾಂತಿಕವಾಗಿ ಮಾಡ್ತೀರಿ. ನೀವು ಬೇಕಾದಂಗೆ ನೀವು ಮಾಡ್ಕೋತೀರಿ. ಅವ್ರು ಹೇಗೆ ನಾವು ಮಾಡಿಲ್ಲ ಅಂತಾರೆ, ನೀವು ಮಾಡಿದ್ದೀವಿ ಅಂತೀರಿ. ಏನೋ ಒಂದು ಮಾಡಿ ಜನ ಏನೋ ನೋಡ್ತಾರೆ. ಯಾರು ಬೇಕಾದರೂ ಆಗಲಿ, ಅದು ಸುರ್ಜೇವಾಲಾ ಅಲ್ಲ, ಈ ದೇಶದಲ್ಲಿರುವಂಥ ಇವತ್ತು ರಕ್ತ ಮಾಂಸದಲ್ಲಿ ಇನ್ನೂ ಜೀವಂತವಾಗಿರುವ ಯಾವನಾದರೂ ಹಾಕ್ಕೊಳ್ಳಿ, ಯಾರನ್ನು ಮಹಾತ್ಮ ಗಾಂಧಿಗೆ ಮಾತ್ರ ಹೋಲಿಸೋ ಕೆಲಸ ಮಾಡಬೇಡಿ. ಅವ್ರದ್ದು ಉಗುರಿಂದು ಒಳಗಡೆಗಿರೋ ಧೂಳಿಗೂ ಸಮ ಇಲ್ಲ ನೀವೆಲ್ಲರೂ. ಹಂಗಾಗಿ ಅದನ್ನು ಹೋಲಿಕೆ ಮಾಡೋಕ್ಕೆ ಹೋಗಬೇಡಿ. ನಿಮ್ಮ ರಾಜಕೀಯಕ್ಕೆ ನಿಮ್ಮ ಲೀಡ್ರನ್ನ ಅವನೇ ಹರಿ ಎಂದೋ, ಅವನೇ ಬ್ರಹ್ಮ ಎಂದೋ, ಅವನೇ ವಿಷ್ಣು ಎಂದೋ ಅಥವಾ ಶಿವ ಎಂತೋ ಅಂತನೋ ನೀವು ಏನು ಬೇಕಾದ್ರೂ ಕರ್ಕೊಳ್ಳಿ. ನಿಮ್ಮ ಹಣೆ ಬರಹ ಹಾಳಾಗೋಗಿ ಬೇಕಾದ್ರೆ ಮೆಚ್ಚಿಸ್ಕೊಳ್ಳೋಕ್ಕೆ ಮಾಡಬೇಡಿ. ಯಾಕಂದರೆ ನನ್ ಆಫ್ ಯು ಆರ್ ಈವನ್ ಕ್ಲೋಸ್ ಟು ಹಿಮ್ ಇನ್ ದೋಸ್ ಥಾಟ್ಸ್. ಮತ್ತು ಆಯ್ಕೆ ಮಾಡ್ಕೋಬೇಡಿ. ಬೇಕಾದಾಗ ಅಲ್ಲಿ ಕಂಪೇರ್ ಮಾಡ್ಕೊಳ್ಳೋಣ, ಬೇಡದಿದ್ದಾಗ ಅಲ್ಲ ಅಂತ. ಸೇಮ್ ಅಂಬೇಡ್ಕರ್ ಅದನ್ನು ಮಾತ್ರ ಮಾಡಬೇಡಿ. ಈಗ ಅವ್ರನ್ನ ಆ ರೀತಿ ಕಂಪೇರ್ ಮಾಡಿದ್ರೆ ಇಟ್ ಲೀಡ್ಸ್ ಟು ವರ್ಸ್ಟ್ ಕಾಂಪ್ಲಿಕೇಶನ್ಸ್ಗೆ ಜಾಗ ಆಗುತ್ತೆ. ಎಸ್, ಇಂಡಿ ಕೂಟದಲ್ಲಿ ನಾಯಕತ್ವ ಸಮರ ನಡೀತಾ ಇದೆ. ಇದೇ ಹೊತ್ತಲ್ಲಿ ಇಂಡಿ ಕೂಟದ ನಾಯಕತ್ವ ತ್ಯಜಿಸಲು ಕಾಂಗ್ರೆಸ್ ಪಕ್ಷ ಸಜ್ಜಾಗಬೇಕು ಅಂತ ಮಾಜಿ ಮಂತ್ರಿ ಮಣಿಶಂಕರ್ ಅಯ್ಯರ್ ಸಲಹೆ ಕೊಟ್ಟಿದ್ದಾರೆ. ಇಂಡಿ ಕೂಟದ ಇನ್ನೊಂದು ಪಕ್ಷ ನಾಯಕತ್ವದ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಇಂಡಿ ಕೂಟದ ಪ್ರಮುಖ ಪಕ್ಷವಾಗಿರುವ ಟಿಎಂಸಿಯ ಮಮತಾ ಬ್ಯಾನರ್ಜಿ ಸೇರಿ ಇತರೆ ಪಕ್ಷಗಳ ನಾಯಕರಿಗೆ ಮೈತ್ರಿಕೂಟದ ಚುಕ್ಕಾಣಿ ಹಿಡಿಯುವ ಸಾಮರ್ಥ್ಯ ಇದೆ ಅಂತೆಲ್ಲ ಹೇಳಿದ್ದಾರೆ. ಈ ಮಧ್ಯೆ ಸಿಪಿಐಎಂ ಪಾಲಿಟ್ ಬ್ಯೂರೋ ಸದಸ್ಯ ವಿಜಯ ರಾಘವನ್ ನೀಡಿದಂತಹ ಹೇಳಿಕೆಯೊಂದು ಚರ್ಚೆಗೆ ಆಸ್ಪದ ಮಾಡಿತು. ವಯನಾಡ್ನಲ್ಲಿ ರಾಹುಲ್ ಗಾಂಧಿ 2 ಬಾರಿ ಗೆಲ್ಲಲು ಈಗ ಪ್ರಿಯಾಂಕಾ ವಾದ್ರಾ ಗೆಲ್ಲೋದಕ್ಕೆ ಕೋಮು ಮತ್ತು ತೀವ್ರಗಾಮಿ ಶಕ್ತಿಗಳ ಬೆಂಬಲವೇ ಕಾರಣ ಅಂತ ಅವರು ಹೇಳಿಕೆ ಕೊಟ್ಟರು. ವಿಜಯ ರಾಘವನ್ ಹೇಳಿಕೆ ಈಗ ಸದ್ಯ ಚರ್ಚೆಗೆ ಗ್ರಾಸವಾಗಿದೆ. ಸಿಪಿಐಎಂನ ಇತರೆ ನಾಯಕರು ಅವರ ಮಾತಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಬಹಳ ಜನ ಮಮತಾ ಬ್ಯಾನರ್ಜಿಗೆ ಕಾಂಗ್ರೆಸ್ ಬಿಟ್ಕೊಡತ್ತಾ ನನಗೆ ಡೌಟ್ ಇದೆ. ಕಾಂಗ್ರೆಸ್ ಬಿಲೀವ್ಸ್, ಈಗಲೂ ಅಂದ್ಕೊಂಡಿದೆ ಕಾಂಗ್ರೆಸ್ಸು ನನ್ನನ್ನು ಬಿಟ್ಟು ಈ ದೇಶದ ರಾಜಕಾರಣ ನಡೀಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ನಂಬಿಕೆಯಲ್ಲಿದೆ. ಆ ನಂಬಿಕೆ ಪಾರ್ಟ್ಲಿ ಕರೆಕ್ಟ್ ಕೂಡ. ಇರುವ ಬಿಜೆಪಿಯೇತರ ಪಕ್ಷಗಳ ಪೈಕಿ ಅತ್ಯಂತ ಬಲಿಷ್ಠವಾದ ರಾಜ್ಯವಾರುಗಳ ಪ್ರಾತಿನಿಧ್ಯವನ್ನು ಮತ್ತು ಹಾಜರಿಯನ್ನು ಹೋಲಿಸಿದರೆ ಕಾಂಗ್ರೆಸ್ ಇದೆ. ಮಮತಾ ಬ್ಯಾನರ್ಜಿ ಪಶ್ಚಿಮ ಬಂಗಾಳದಲ್ಲಿ ವಿಪರೀತವಾಗಿ ಪವರ್ಫುಲ್ ಇದ್ದಾರೆ, ನೋ ಡೌಟ್. ಅದರಲ್ಲಿ 4 ಸರಿಯಲ್ಲಿ ಬಿಜೆಪಿ ಸೋಲ್ಸಿರ್ಬೋದು, ನೋ ಡೌಟ್.
DMK ಸೋಲ್ಸಿರ್ಬೋದು, ನೋ ಡೌಟ್, ಓಕೆ. ಅಲ್ಲೆಲ್ಲ ನಾನು ಅದನ್ನು ಒಪ್ತಾ ಇಲ್ಲ. ಆದರೆ ರಾಷ್ಟ್ರವ್ಯಾಪಿ ಪ್ರಶ್ನೆ ಬಂದರೆ ಕಾಂಗ್ರೆಸ್ಗೆ ಎಲ್ಲ ಕಡೆ ಪ್ರೆಸೆನ್ಸ್ ಇದೆ ಓಕೆ ಅವ್ರಿಗೆ, ಹಾಗಾಗಿ ಅವರು ಒಂದು ಶಕ್ತಿ. ಬಟ್ BJP ಎದುರಿಸೋಕೆ ಅವ್ರಿಗೆ ಶಕ್ತಿ ಇದೆಯಲ್ವ ನಂಗೆ ಗೊತ್ತಿಲ್ಲ, ಅದನ್ನು ನೀವು ಇಂಡಿ ಒಕ್ಕೂಟ ಡಿಸೈಡ್ ಮಾಡ್ಕೋಬೇಕೀಗ. ಹಾಗಾಗಿ ಅವ್ರು ಬಿಟ್ಕೊಡ್ತಾರೋ ಬಿಟ್ಕೊಡಲ್ಲ. ಬಿಟ್ಕೊಟ್ರೆ ಆಮೇಲೆ ಕಾಂಗ್ರೆಸ್ಗೆ ಉಳಿದಿರೋದಾದರೂ ಏನಿನ್ನು ಸೀಟ್ಗಳ ಏನು ಹಂಚಿಕೆ ಬಿಟ್ಕೊಟ್ಟಾಯ್ತು. ಸೀಟು ಹಂಚಿಕೆಗಳಲ್ಲಿ ಮುಗ್ಗರಿಸಿ ಮಕಾಡೆ ಮಲಕತ್ತೀರಿ. ರಾಜ್ಯಗಳನ್ನು ಹಿಡಿತದಲ್ಲಿ ಇಟ್ಕೊಳ್ಳೋ ವಿಚಾರದಲ್ಲಿ ಸಹವರ್ತಿ ಪಕ್ಷಗಳಿಗೆಲ್ಲ ರಾಜ್ಯಗಳನ್ನು ಬಿಟ್ಕೊಟ್ಟಾಗೋಗಿದೆ. ಡಿಪೆಂಡ್ ಆಗ ಇನ್ನು ರಾಷ್ಟ್ರೀಯ ನಾಯಕತ್ವವನ್ನು ಬಿಟ್ಕೊಡದೆ ಆದರೆ ನಿಮ್ಗೆ ಉಳ್ಕೊಂಡಿದ್ದೇನು? ಎಕ್ಸಾಕ್ಟ್ಲಿ ಆ ಪ್ರಶ್ನೆ ಉದ್ಭವ. ನನಗದು ಡೌಟ್ ಇದೆ. ಅದು ಬಿಡೋದು ಈ ಕೋಮು ಮತ್ತು ತೀವ್ರಗಾಮಿ ಶಕ್ತಿಗಳ ಬೆಂಬಲ ಕಾರಣ ಪ್ರಿಯಾಂಕಾ ವಾದ್ರಾ ವಯನಾಡಲ್ಲಿ ಗೆಲ್ಲೋದಕ್ಕೆ ಅಂತ ಅನ್ನೋದಿದೆಯಲ್ಲ, ಅದಕ್ಕೆ ನಾವಲ್ಲ ಉತ್ತರ ಕೊಡಬೇಕಾಗಿರೋದು. ಮತ್ತೆ ಸರ್ ಕಾಂಗ್ರೆಸ್ ಉತ್ತರ ಕೊಡಬೇಕು ಮತ್ತು ಎಡಪಕ್ಷಗಳು ಉತ್ತರ ಕೊಡಬೇಕು ಮತ್ತು ಇತರೆ ಪಕ್ಷಗಳು ಉತ್ತರ ಕೊಡಬೇಕು. ಕಾರಣ ಕೋಮು ಮತ್ತು ತೀವ್ರಗಾಮಿ ಶಕ್ತಿಗಳು ಮುಸ್ಲಿಮರ ವಿಚಾರದಲ್ಲಿ ಅದನ್ನು ಹೇಳ್ತಿರೋದು. ಹೌದು, ಇಲ್ಲಿ ಆ ಪದ ಬಂದಿಲ್ಲ, ಬಟ್ ನಾನು ಹೇಳ್ತೀನಿ ಅದನ್ನು. ಅದು ಮುಸ್ಲಿಮರ ವಿಚಾರದಲ್ಲೇ ಹೇಳ್ತಿರೋದು ಅದು ವಯನಾಡಲ್ಲಿ. ಇದನ್ನು ಈ ಬೆಂಬಲವನ್ನು ಒಪ್ಕೊಂಡಿದ್ಯಾರು? ಕಾಂಗ್ರೆಸ್. ಹಂಗಾರೆ ಹೌದು, ಎಡಪಕ್ಷಗಳಿಗೆ ಈಗ ಗೊತ್ತಾಯ್ತಾ ಹಾಗಾರದು ಅವ್ರ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಈಗ ಗೊತ್ತಾಯ್ತಾ? ಕೋಮು ಎಂಬುವುದು ಬರೀ ಹಿಂದುತ್ವ, ಕೋಮುವಾದಿಗಳು, BJP ಕೋಮುವಾದಿಗಳು ಅಂತ ಅಂತಿದ್ರಲ್ಲ, ಈಗ ಅರ್ಥವಾಯ್ತಾ ಎಡಪಕ್ಷಗಳಿಗೆ? ದೇರ್ ಈಸ್ ಎ ಮ್ಯಾಸಿವ್ ಪೋಲರೈಸೇಷನ್ ಆಫ್ ರಿಲಿಜನ್ ಬೇಸ್. ಮುಸ್ಲಿಮಲ್ಲೂ ಆಗಿದೆ, ಕ್ರೈಸ್ತರಲ್ಲೂ ಆಗಿದೆ ಅನ್ನೋದು ಈಗ ಅರ್ಥ ಆಯ್ತಾ? ಈಗ ನಾನು ಅದೇ ಯಾವ್ದು ಹಿಂದೂಗಳಲ್ಲಾದರೆ ಅದನ್ನು ಕೋಮುವಾದಿ ಎಂದು ಬಣ್ಣಿಸಿ ಘನತೆವೆತ್ತ ಲೀಡರ್ಗಳು ಕಾಂಗ್ರೆಸ್ನಲ್ಲಿರೋರೆಲ್ಲ ಉತ್ತರ ಕೊಡಲಿ. ಆ ಕಡೆ ಆದರೆ ಮಾತ್ರ ಇಲ್ಲ ಅಂತಂದರೆ ಹೇಗದು? ಹಾಗಾದರೆ ಲೆಫ್ಟ್ ಸುಳ್ಳು ಹೇಳ್ತಿದೆ. ಸುಳ್ಳುಗಾರರವರು, ಹಸಿ ಸುಳ್ಳುಗಾರರವರು. ಹಾಗಾದ್ರೆ ನಂಬೇಡಿ. ಯಾರು ಹೇಳ್ತಿರೋದು ಇದನ್ನ? BJPಯವರು ಹೇಳಿದಿದ್ರೆ ಅರ್ಥ ಆಗ್ತಿತ್ತು ನನಗೆ. ಈ BJPಯವರು ಹೇಳೋದು ಇನ್ಯಾರು ಹೇಳ್ತಾರೆ ಹೋಗ್ರೆ ರೀ ಅದನ್ನ ಅನ್ಬೋದಿತ್ತು. ಹೌದು, ಎಕ್ಸ್ಪೆಕ್ಟೆಡ್ ಅಂತ. ನಿಮ್ಮ ಇಂಡಿ ಒಕ್ಕೂಟದ ಒಂದು ಕಂಬ ಲೆಫ್ಟ್ ಪಾರ್ಟಿ CPIM ಮತ್ತು ಏನು ಸೆಕ್ಯುಲರಿಸಮ್ಮಿನ ದೀವಟಿಗೆಯನ್ನು ಹಿಡಿದು ಸಾಗುವವರಲ್ಲಿ ಪ್ರಮುಖರು ಅವರೇ ಹೇಳ್ತಿರೋದು. ಅವ್ರ ಬಾಯಲ್ಲಿ ಈ ಮಾತು. ಅವರೇ ಬಾಯಲ್ಲಿ ಬರ್ತಿರೋದು. ಈ ರೀತಿ ನಮ್ಮ ಮನಸ್ಸುಗಳಿಗೆ ಮತಗಳಿಗೋಸ್ಕರ ನಮಗೆ ಮೋಸ ಮಾಡ್ಕೊಂಡು ಓಡಾಡ್ತಾ ಇದ್ದರೆ ದೇಶದಲ್ಲಿ ಇನ್ನೇನಾಗುತ್ತೆ? ದೇರ್ ಈಸ್ ಎ ಕ್ಲಿಯರ್ ಪೋಲರೈಸೇಷನ್. ಇಫ್ ದೇರ್ ಈಸ್ ಎ ಹಿಂದೂ ಪೋಲರೈಸೇಷನ್, ದೇರ್ ಈಸ್ ಎ ಮುಸ್ಲಿಂ ಪೋಲರೈಸೇಷನ್. ಇಫ್ ದೇರ್ ಇಸ್ ಎ ಮುಸ್ಲಿಂ ಪೋಲರೈಸೇಷನ್, ದೇರ್ ಈಸ್ ಎ ಕ್ರಿಶ್ಚಿಯನ್ ಪೋಲರೈಸೇಷನ್. ಅನುಮಾನನೇ ಇಲ್ಲ ಇದರಲ್ಲಿ. ಇದನ್ನು ನನ್ನನ್ನು ಅನುಕೂಲಕ್ಕೆ ತಕ್ಕಂತೆ ನಾನು ಮಾತಾಡಲ್ಲ ಅದು ಇದು ಅಂತಂದ್ರೆ ಅನ್ಭವಿಸಿ. ಈಗ ಎಡಪಕ್ಷಗಳು ಹೇಳಿದ್ದು ಕಾಂಗ್ರೆಸ್ನವರು ಉತ್ತರ ಕೊಟ್ಕೊಳ್ಳಿ. ಎಸ್, ಮನಿ ಲಾಂಡ್ರಿಂಗ್ ಆರೋಪ ಪ್ರಕರಣದಲ್ಲಿ ಇಡಿ ತನಿಖೆಗೆ ಇತ್ತೀಚಿನ ದಿನಗಳಲ್ಲಿ ಪದೇ ಪದೇ ಸುಪ್ರೀಂ ಕೋರ್ಟ್ನಲ್ಲಿ ಹಿನ್ನಡೆ ಆಗ್ತಾ ಇದೆ. ಇದೀಗ ಇಡಿ ಮುಖ್ಯಸ್ಥ ರಾಹುಲ್ ನವೀನ್ ಎಚ್ಚೆತ್ತಂತೆ ಕಾಣಿಸ್ತಾ ಇದ್ದಾರೆ. ಬರೀ ಊಹಾತ್ಮಕ ಆರೋಪಗಳ ಆಧಾರದ ಮೇಲೆ ದಾಖಲಾದಂತಹ ಕ್ರಿಮಿನಲ್ ಪಿತೂರಿ ಅಥವಾ 120B ಪ್ರಕರಣಗಳನ್ನು ಅವಲಂಬಿಸಿ ಮನಿ ಲಾಂಡ್ರಿಂಗ್ ಕೇಸ್ಗಳನ್ನು ಹಾಕಬೇಡಿ ಅಂತ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಅಕ್ರಮ ಹಣ ವರ್ಗಾವಣೆ ನಡೆದಿದೆ ಎನ್ನುವುದಕ್ಕೆ ಅಗತ್ಯ ದಾಖಲೆಗಳನ್ನು ಇಟ್ಟುಕೊಂಡೇ ಕೇಸ್ ದಾಖಲಿಸಿ ಆರೋಪಗಳನ್ನು ಶಿವಕುಮಾರ್ ಮತ್ತು ಛತ್ತೀಸ್ಗಢದ ಮಾಜಿ CM ಭೂಪೇಶ್ ಬಘೇಲ್ ಅವರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಹಿನ್ನಡೆ ಆಗಿದ್ದರ ಹಿನ್ನೆಲೆಯಲ್ಲಿ ಕಾಗದ ಬರೆದಿದ್ದಾರೆ ಅಂತ ಅನ್ಕೊಂಡಿದ್ದಾರೆಲ್ಲ ಇರ್ಬೋದು. ಮತ್ತು ದಟ್ ಈಸ್ ಕರೆಕ್ಟ್ ಆಲ್ಸೋ. ಹಾಗಾದರೆ ಈಗ ನನ್ನ ಪ್ರಶ್ನೆ ಇರೋದು, ಇದೀಗ ಮೂಡಾ ಪ್ರಕರಣದಲ್ಲೂ ಅಪ್ಲೈ ಆಗುತ್ತೋ? ಯಾಕಂದರೆ ಅಕ್ರಮ ಹಣ ವರ್ಗಾವಣೆ ದಾಖಲೆ ಇಟ್ಕೊಂಡೆ ಕೇಸ್ ಹಾಕಿ ಅಂತಾರೆ. ಮೂಡಾ ಕೇಸಲ್ಲಿ ಅಕ್ರಮ ಹಣ ವರ್ಗಾವಣೆದು ಏನಿರುತ್ತೆ ದಾಖಲೆ? ಯಾವ ಆಧಾರದ ಮೇಲೆ ಆಗಿದೆ ಗೊತ್ತಿಲ್ಲ. ಅಲ್ಲ, ಸುಮ್ಮನೆ ನನ್ನ ಪ್ರಶ್ನೆ ಅಷ್ಟೇ ಇದು. ಅದಕ್ಕೆ ಆಮೇಲೆ ಉತ್ತರ ಯಾರು ಕೊಡ್ತಾರೆ, ಕೊಟ್ಕೋತಾರೆ ಅಷ್ಟೇ. ಎಸ್.